ನಿನ್ನಿಂದಲೇ. ಅದೊಂದು ಜನದಟ್ಟಣೆಯಿಂದ ಕೂಡಿದ ಸ್ಥಳ. ಎಲ್ಲರೂ ಅವರವರ ಕಾರ್ಯದಲ್ಲಿ ಮುಳುಗಿರುವರು. ಯುವತಿಯರು ಶಾಪಿಂಗ್ ಅಂತ ಬಟ್ಟೆಗಳನ್ನೆಲ್ಲ ಎಳೆದು ಹಾಕಿ ಯಾವ ಡ್ರೆಸ್ ತಮಗೆ ಸೂಟ್ ಆಗುತ್ತೆ ಎಂಬ ತವಕದಲ್ಲಿ ಮುಳುಗಿದ್ದರು. ಚಿಕ್ಕ ಮಕ್ಕಳು ಹೆತ್ತವರೊಡನೆ ಜಗಳವಾಡುತ್ತಾ ತಮಗೆ ಅದು ಬೇಕು ಇದು ಬೇಕು ಎಂದು ಇದ್ದು ಬದ್ದ ಎಲ್ಲ ಸಾಮಾನುಗಳನ್ನೆಲ್ಲ ಎಳೆದು ಹಾಕಿ ಖರೀದಿಸುವ ಆತುರದಲ್ಲಿ ಇದ್ದರು. ಇವೆಲ್ಲದರ ಮಧ್ಯೆ ಅವಳು ಅವನನ್ನು ನೋಡಿದಳು. ಕಣ್ಣುಗಳು ಅವನನ್ನೇ ನೋಡುತ್ತಿದ್ದವು. ರೆಪ್ಪೆಗಳು ಮುಚ್ಚುವುದನ್ನೇ ಮರೆತಿದ್ದವು. ವಾತಾವರಣ ಹಿತವಾದ ಹಾಗೆ ಅನಿಸಿತು. ಎದೆ ಬಡಿತವೇ ತನಗೆ ಕೇಳಿಸುವ ಹಾಗೆ ಆಯಿತು. ಅವನ ನೋಡಿದ ಕೂಡಲೇ ಅವಳಿಗೆ ಯಾವುದೋ ಜನ್ಮದ ಬಂಧು ಎಂದು ಅವಳಿಗೆ ಅನಿಸತೊಡಗಿತು. ಅವನ ಜೊತೆ ಆಡಿದ ಆಟ ಪಾಠ ಅವಳಿಗೆ ಮರುಕಳಿಸತೊಡಗಿತು. ಅದಾವುದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಎಲ್ಲವೂ ಅಸ್ಪಷ್ಟ. ಅವನ ಚುರುಕಾದ ಆಕರ್ಷಕ ಮುಖ, ಕುಳಿ ಕೆನ್ನೆ, ಗುಂಗುರು ಕೂದಲು ಅವಳ ಗಮನ ಅವನ ಕಡೆ ಸೆಳೆಯುವಂತೆ ಮಾಡಿತು. ಅರೆ, ಯಾರಿವನು? ಇಷ್ಟು ಸುಂದರವಾಗಿರುವನಲ್ಲ. ಯಾರಲ್ಲೂ ತೋರದ ವಿಶೇಷತೆ ಅದ್ಯಾಕೆ ನನಗೆ ಇವನಲ್ಲಿ ಭಾಸವಾಗುವುದು ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಆ ಕ್ಷಣದಲ್ಲಿ ಅವಳು ತನ್ನನ್ನು ತಾನೇ ಮರೆತಿದ್ದಳು. ಅಷ್ಟರಲ್ಲಿ ತಟ್ಟನೆ ಕೈಯೊಂದು ತನ್ನ ಹೆಗಲನ್ನು ಮುಟ್ಟಿದಂತೆ ಅವಳಿಗೆ ಭಾಸವಾಗಿತ್ತು. ಅದು ಅವಳ ಗೆಳತಿಯಾಗಿದ್ದಳು. ಅದ್ಯಾಕೆ ನೀನು ಇಷ್ಟು ಮಂಕಾಗಿ ನಿಂತುಕೊಂಡಿದೆ? ಪೇಟೆಗೆ ಬಂದರೆ ಏನಾದರೂ ಪರ್ಚೇಸ್ ಮಾಡಿಕೊಂಡು ಹೋಗೋದು ತಾನೇ ಎಂದಳು. ಏನಿಲ್ಲ, ಅದೇನು ಯೋಚಿಸುತ್ತಿದ್ದೆ ಎಂದು ತನ್ನ ಗೆಳತಿಗೆ ಉತ್ತರ ಕೊಟ್ಟು ಆ ಕಡೆ ನೋಡುವಷ್ಟರಲ್ಲಿ ಅವನು ಹೊರಟು ಹೋಗಿದ್ದ. ಅಯ್ಯೋ, ಸ್ವಲ್ಪದರಲ್ಲಿ ಮಾಯವಾದನಲ್ಲ, ಯಾರಿವನು ಎಂದು ಯೋಚಿಸುತ್ತಾ ಬಸ್ ಹತ್ತಿದಳು. ಆ ದಿನ ರಾತ್ರಿ ಪೂರ್ತಿ ಅವನದ್ದೇ ನೆನಪು. ನಿದ್ದೆಗೆ ಜಾರಲೆಂದು ಕಣ್ಣು ಮುಚ್ಚಿದರೂ ಕನಸಲ್ಲೂ ಅವನ ತೊಂದರೆ. ಏನು ಮಾಡಿದರೂ ಆ ದಿನ ಅವಳಿಗೆ ನಿದ್ರೆ ಬರಲಿಲ್ಲ. ಮರುದಿನ ಅದೇ ಜಾಗಕ್ಕೆ ಹೋದಳು. ಸುತ್ತಲೂ ಅವಳ ಕಣ್ಣುಗಳು ಅವನನ್ನೇ ಹುಡುಕುತ್ತಿದ್ದವು. ಯಾರಾದರೂ ಪರಿಚಿತರು ಬಂದು ಮಾತನಾಡಿಸಿದರೂ ಅವರ ಪರಿವೇ ಅವಳಿಗೆ ಇಲ್ಲ. ಅವಳ ಮನಸ್ಸು ಅವನಿಗಾಗಿ ಮಿಡಿಯುತ್ತಿತ್ತು. ತುಂಬ ಹೊತ್ತು ಕಾದರೂ ಅವನು ಬರೋದಿಲ್ಲ ಎಂದು ಅರಿತು ಅವಳು ಪುನಃ ಮನೆ ಕಡೆ ಹೋದಳು. ಆ ದಿನ ಪೂರ್ತಿ ಅವಳ ಮನಸ್ಸು ಮೌನವನ್ನು ಆವರಿಸಿತು. ಅವನು ಯಾಕೆ ಬರಲಿಲ್ಲ? ಅವನು ಬಂದರೆ ಅವನನ್ನು ಮಾತನಾಡಿಸುತ್ತಿದ್ದೆ ಎಂದು ಅವಳಷ್ಟಕ್ಕೆ ಕೇಳಿಕೊಂಡಳು. ಮರುದಿನ ಮುಂಜಾನೆ ಬೇಗನೆ ಎದ್ದು ರೆಡಿಯಾಗಿ ಪುನಃ ಅದೇ ಜಾಗಕ್ಕೆ ಬಂದು ಅವನ ಬರುವಿಕೆಯನ್ನು ಎದುರು ನೋಡುತ್ತಿದ್ದಳು. ಸುತ್ತಲೂ ಅವಳ ಕಣ್ಣುಗಳು ಸಂಚರಿಸಿದವು. ಆದರೆ ಎಲ್ಲೂ ಇಲ್ಲ. ಯಾರನ್ನಾದರೂ ಕೇಳಬೇಕೆಂದರೆ ಅವನ್ಯಾರು, ಅವನ ಹೆಸರೇನು, ಅವನು ಎಲ್ಲಿಯವನು, ಇದ್ಯಾವುದೂ ಗೊತ್ತಿರಲಿಲ್ಲ. ಹಾಗೆ ನಿಂತಾಗ ದಿಢೀರನೆ ಹಿಂದಿನಿಂದ ಯಾರೋ ಅವಳ ತೋಳನ್ನು ಮುಟ್ಟಿದರು. ಯಾರೋ ಪರಿಚಿತರಿರಬಹುದು ಎಂದು ಸುಮ್ಮನಾದಳು. ಎಕ್ಸ್ಕ್ಯೂಸ್ ಮೀ ಎಂಬ ಗಾಂಭೀರ್ಯ ಗಂಡಸು ಸ್ವರದಿಂದ ಹಿಂದೆಯಿಂದ ಕೇಳಿತು. ಅವಳು ಯಾರೆಂದು ತಿರುಗಿ ನೋಡಿದಳು. ಆ ಕ್ಷಣ ಸ್ತಬ್ಧವಾಗಿ ನಿಂತು ಬಿಟ್ಟಳು. ಅದು ಬೇರೆ ಯಾರೂ ಆಗಿರಲಿಲ್ಲ. ಯಾರನ್ನು ಕಾಣಲು ಅವಳು ಹಂಬಲಿಸಿದಳೋ ಅವನೇ ಅವಳ ಕಣ್ಣ ಮುಂದೆ ಬಂದು ನಿಂತಿದ್ದ. ಅವಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಎದೆ ಬಡಿತ ಜೋರಾಯಿತು. ಮೊದಲ ದಿನ ಭೇಟಿಯಾದಾಗ ಉಂಟಾದ ಅದೇ ಅನುಭವ. ಕಣ್ಣುಗಳು ಹತ್ತಿರಕ್ಕೆ ಬಂದವು. ಅವಳು ಹೇಳಬೇಕೆಂದ ಮಾತುಗಳನ್ನು ಅವಳ ಕಣ್ಣುಗಳೇ ಹೇಳಿತು. ಎದೆ ಬಡಿತ ಅವರ ಆ ಭೇಟಿಗೆ ಮೃದುವಾದ ಸ್ವರವನ್ನಿಟ್ಟಿತು. ಅವನು ಪುನಃ ಜೋರಾಗಿ ಹಲೋ ಎಂದು ಕರೆದನು. ತಟ್ಟನೆ ಅವಳು ತನ್ನ ಕನಸಿನ ಲೋಕದಿಂದ ಹೊರಬಂದಳು. ಆ ವೇಳೆಯಲ್ಲಿ ಅವಳಿಗೆ ಏನು ಹೇಳಬೇಕೆಂದು ಭಾಸವಾಗಲಿಲ್ಲ. ಆದ ಕಾರಣ ಅವನೇ ಮಾತನಾಡಲು ಶುರು ಮಾಡಿದ. ನಾನು ನಿಮ್ಮನ್ನು ಮೊನ್ನೆಯೇ ಗಮನಿಸಿದ್ದೆ. ನೀವು ನನ್ನನ್ನು ನೋಡುತ್ತಾ ಮೈಮರೆಯುತ್ತಿದ್ರಿ. ನಿನ್ನೆ ಕೂಡ ನಿಮ್ಮ ಕಣ್ಣು ನನಗಾಗಿ ಹಂಬಲಿಸುತ್ತಿತ್ತು. ನನ್ನ ಬರುವಿಕೆಗೆ ಕಾಯುತ್ತಿತ್ತು. ಈಗ ನಿಮ್ಮ ಈ ಕೋಮಲ ಕಣ್ಣುಗಳು ಎಲ್ಲವನ್ನು ಹೇಳುತ್ತಿದೆ. ಹಾಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಪರಿಚಯಿಸಿಕೊಂಡರು. ಆ ಹುಡುಗ ಬೇರ್ಯಾರೂ ಆಗಿರಲಿಲ್ಲ, ಅವಳ ಬಾಲ್ಯದ ಸ್ನೇಹಿತನೇ ಆಗಿದ್ದ. ಫ್ರೆಂಡ್ಸ್, ಈ ಕಥೆಯ ಮುಂದಿನ ಭಾಗವನ್ನು, ಅಂದರೆ ನಿನ್ನಿಂದಲೇ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದೊಂದಿಗೆ ಶೇರ್ ಮಾಡ್ಕೋತೀನಿ. ಕತೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.